ಕ್ಷಣದ ಬಿಗ್ ಬ್ರೇಕಿಂಗ್ ಏನ್ ಗೊತ್ತಾ? ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಅಟ್ರಾಸಿಟಿ ಪ್ರಕರಣದಲ್ಲಿ ಮುನಿರತ್ನನನ್ನ ಬಂಧಿಸಿದ್ದಾರೆ ಪೊಲೀಸರು. ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಈ ಕ್ಷಣದ ಬಿಗ್ ಬ್ರೇಕಿಂಗ್. ಅಟ್ರಾಸಿಟಿ ಪ್ರಕರಣದಲ್ಲಿ ಮುನಿರತ್ನನನ್ನ ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ಪ್ರಕರಣ ದಾಖಲಾಗ್ತಿದ್ದಂತೆ ಎಸ್ಕೇಪ್ ಆಗ್ತಾ ಇದ್ರು ಎಂಎಲ್ಎ ಮುನಿರತ್ನ. ಕೋಲಾರದಲ್ಲಿ ಮುನಿರತ್ನನನ್ನ ವಶಕ್ಕೆ ಪಡ್ಕೊಂಡು ಬೆಂಗಳೂರಿನತ್ತ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ವಯಾಲಿ ಕಾವಲ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಾಗಿದೆ. ಅಷ್ಟೇ ಅಲ್ಲ, ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಕೂಡ ದೂರಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗಾಗಿ ಅಟ್ರಾಸಿಟಿ ಪ್ರಕರಣ ದಾಖಲಾಗ್ತಿದ್ದಂತೆ ಮುನಿರತ್ನನನ್ನ ಪೊಲೀಸರು ಬಂಧಿಸಿದ್ದಾರೆ. ಅಟ್ರಾಸಿಟಿ ಪ್ರಕರಣದಲ್ಲಿ ಸದ್ಯದ ವಿಜುವಲ್ ಗಮನಿಸ್ತಾ ಇದ್ದೀರಿ. ಇದು ಪೊಲೀಸರು ಮುನಿರತ್ನ ಅವರನ್ನ ವಶಕ್ಕೆ ಪಡ್ಕೊಂಡಾಗ ತೆಗೆದಿರುವಂತಹ ವಿಜುವಲ್, ಇದು ಫೋಟೇಜ್. ಇದು ಕೋಲಾರದಲ್ಲಿ ಮುನಿರತ್ನನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ಬೆಂಗಳೂರಿನತ್ತ ಕರ್ಕೊಂಡು ಬರ್ತಾ ಇದ್ದಾರೆ. ಆಂಧ್ರಾಗೆ ತೆರಳುತ್ತಾ ಇದ್ರು ಅನ್ನುವಂಥ ಮಾಹಿತಿ ಇತ್ತು. ಮೊಬೈಲ್ ಫೋನ್ ಲೊಕೇಶನ್ ಅನ್ನ ಆಧರಿಸಿ ಪೊಲೀಸರು ಶಾಸಕ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಅಂತ ದೂರನ್ನ ನೀಡಲಾಗಿತ್ತು. ಸದ್ಯ ವಯಾಲಿ ಕಾವಲ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಪ್ರಕರಣ ಮತ್ತೆ ಜೀವ ಬೆದರಿಕೆ ಅಂತ ಹೇಳಿ ದೂರನ್ನ ನೀಡಲಾಗಿತ್ತು. ಅಟ್ರಾಸಿಟಿ ಪ್ರಕರಣದಲ್ಲಿ ಮುನಿರತ್ನನನ್ನ ಪೊಲೀಸರು ಬಂಧಿಸಿದ್ದಾರೆ. ಯಾರು ಹಾಗಾದ್ರೆ ಮುನಿರತ್ನ ವಿರುದ್ಧ ದೂರು ನೀಡಿದ್ದು? ಗುತ್ತಿಗೆದಾರ ಚಲುವರಾಜು ಅನ್ನೋರು ಮುನಿರತ್ನ ವಿರುದ್ಧ ದೂರನ್ನ ನೀಡಿದ್ರು. ಪಾಲಿಕೆ ಗುತ್ತಿಗೆದಾರನಿಗೆ ಹೀನಾಯವಾಗಿ ನಿಂದಿಸಿರುವಂತಹ ಆರೋಪ ಶಾಸಕ ಮುನಿರತ್ನ ಅವರ ಮೇಲಿದೆ. ಚಲುವರಾಜುಗೆ ಮುನಿರತ್ನ ನಿಂದಿಸಿದ್ದಾರೆ ಎಂಬ ಆಡಿಯೋ ಕೂಡ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಚಲುವರಾಜು ದೂರು ನೀಡುತ್ತಿದ್ದಂತೆ ಎಸ್ಕೇಪ್ ಆಗಿದ್ರು ಮುನಿರತ್ನ. ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಕೂಡ ಪಟ್ಟಿದ್ರು. ಕೋಲಾರ ಮಾರ್ಗವಾಗಿ ಆಂಧ್ರದ ಚಿತ್ತೂರಿಗೆ ಶಾಸಕ ಮುನಿರತ್ನ ಹೋಗ್ತಾ ಇದ್ರು ಅನ್ನುವಂತ ಮಾಹಿತಿ ಸಿಕ್ಕಿದೆ. ಮಾರ್ಗ ಮಧ್ಯೆ ಕೋಲಾರದ ನಂಗಲಿ ಬಳಿಯಲ್ಲಿ ಮುನಿರತ್ನನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಫೋನ್ ಲೊಕೇಶನ್ ಆಧರಿಸಿ ಮುನಿರತ್ನನನ್ನ ಪೊಲೀಸರು ಬಂಧಿಸಿದ್ದಾರೆ. ಎಫ್ಐಆರ್ ಪ್ರಕರಣ ದಾಖಲಾಗ್ತಿದ್ದಂತೆ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ರು. ನಂಗಲಿ ಟೋಲ್ ಬಳಿಯಲ್ಲಿ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಜಾತಿ ನಿಂದನೆ ಹಾಗೆ ಜೀವ ಬೆದರಿಕೆಯ ದೂರಿನಡಿನಲ್ಲಿ ಮುನಿರತ್ನನನ್ನ ನಂಗಲಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ವಯಾಲಿ ಕಾವಲ್ ಠಾಣೆಗೆ ಪೊಲೀಸರು ಮುನಿರತ್ನ ಅವರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ನಂಗಲಿ ಟೋಲ್ ಬಳಿಯಲ್ಲಿ ಶಾಸಕ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಮುನಿರತ್ನ ಅವರನ್ನ ನಂಗಲಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಮೊಬೈಲ್ ಟವರ್ನ ಲೊಕೇಶನ್ ಆಧರಿಸಿ ಮುನಿರತ್ನ ಅವರನ್ನ ಬಂಧಿಸಲಾಗಿದೆ. ಈಗ ವಯಾಲಿ ಕಾವಲ್ ಠಾಣೆಗೆ ಮುನಿರತ್ನ ಅವರನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಗುತ್ತಿಗೆದಾರ ಚಲುವರಾಜುಗೆ ಮುನಿರತ್ನ ನಿಂದಿಸಿದ್ದಾರೆ ಅನ್ನುವಂತ ಆಡಿಯೋ ವೈರಲ್ ಆಗ್ತಾ ಇದೆ. ನಂಗಲಿ ಠಾಣೆ ಇನ್ಸ್ಪೆಕ್ಟರ್ ಅರ್ಜುನ್ ಗೌಡ ಮುನಿರತ್ನ ಅವರನ್ನ ಬಂಧಿಸಿದ್ರು. ಎಸ್ಬಿ ಡ್ಯೂಟಿಯಲ್ಲಿದ್ದ ವಿಜಯ್ ಅವರಿಂದ ಬಂಧಿಸಲಾಗಿದೆ. ನಂಗಲಿ ಟೋಲ್ ಬಳಿಯಲ್ಲಿ ಶಾಸಕ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಲಾಯಿತು. ಮುನಿರತ್ನ ಬಂಧಿಸಿರುತ್ತಾರೆ ನಂಗಲಿ ಠಾಣೆ ಪೊಲೀಸರು. ಕೋಲಾರ ಡಿವೈಎಸ್ಪಿ ನೇತೃತ್ವದ ತಂಡ ಈಗ ಅವರನ್ನ ವಯಾಲಿ ಕಾವಲ್ಗೆ ಕರ್ಕೊಂಡು ಬರ್ತಾ ಇದೆ. ವಯಾಲಿ ಕಾವಲ್ ಠಾಣೆಗೆ ಕರ್ಕೊಂಡು ಬರ್ತಾ ಇದೆ. ನಂಗಲಿ ಠಾಣೆ ಇನ್ಸ್ಪೆಕ್ಟರ್ ಅರ್ಜುನ್ ಗೌಡ ಬಂಧಿಸಿದ್ರು. ನಂಗಲಿಯ ಸಂಚಾರಿ ಪೊಲೀಸ್ ಠಾಣೆ ಬಳಿ ಡಿವೈಎಸ್ಪಿಗೆ ಹಸ್ತಾಂತರಿಸಲಾಗಿದೆ. ಅವರನ್ನ ಡಿವೈಎಸ್ಪಿ ನಂದಕುಮಾರ್ ಅವರಿಗೆ ಮುನಿರತ್ನ ಅವರನ್ನ ಹಸ್ತಾಂತರಿಸಲಾಗಿದೆ. ಪೊಲೀಸ್ ಕಮಿಷನರ್ ಸೂಚನೆಯ ಮೇರೆಗೆ ಮುನಿರತ್ನ ಅವರನ್ನ ಬಂಧಿಸಲಾಗಿದೆ. ಎಸ್ಬಿ ಡ್ಯೂಟಿಯಲ್ಲಿದ್ದಂತಹ ವಿಜಯ್ ಬಂಧಿಸಿದ್ದಾರೆ. ನೋಡಿ, ನಂಗಲಿ ಠಾಣೆ ಇನ್ಸ್ಪೆಕ್ಟರ್ ಅರ್ಜುನ್ ಗೌಡ, ಎಸ್ಬಿ ಡ್ಯೂಟಿಯಲ್ಲಿದ್ದಂತಹ ವಿಜಯ್ ಬಂಧಿಸಿದ್ದಾರೆ. ಪೊಲೀಸ್ ಕಮಿಷನರ್ ಸೂಚನೆಯ ಮೇರೆಗೆ ಮುನಿರತ್ನ ಅವರನ್ನ ಬಂಧನ ಮಾಡಲಾಗಿದೆ. ಡಿವೈಎಸ್ಪಿ ನಂದಕುಮಾರ್ ಅವರಿಗೆ ಸದ್ಯ ಮುನಿರತ್ನ ಅವರನ್ನ ಹಸ್ತಾಂತರಿಸಲಾಗಿದೆ. ಅವರನ್ನ ಈಗ ಬೆಂಗಳೂರಿನ ವಯಾಲಿ ಕಾವಲ್ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರಲಾಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮುನಿರತ್ನ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಇನ್ನೊಂದು ಕಡೆ ದೂರುದಾರ ಚಲುವರಾಜ್ ಅವರ ಫುಟೇಜ್ ನೋಡ್ತಾ ಇದ್ದೀರಿ. ಮುನಿರತ್ನ ವಿರುದ್ಧ ದೂರನ್ನ ಕೊಟ್ಟಂತ ಚಲುವರಾಜ್ ಹೀನಾಯವಾಗಿ ಮಾತನಾಡಿದ್ರು, ಬೈದಿದ್ರು, ಬೆದರಿಕೆ ಹಾಕಿದ್ರು ಅನ್ನುವಂಥ ಆರೋಪ ಇದೆ. ನಮ್ಮ ಜೊತೆಗೆ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಿದಂತ ಜಾಗ ಇದೆಯಲ್ಲ ನಂಗಲಿ, ಅಲ್ಲಿನ ಒಬ್ರು ನಿವಾಸಿ ಕಿಶೋರ್ ಅನ್ನೋರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶೋರ್, ನಮಸ್ತೆ. ಸದ್ಯ ಈಗ ಎಂಎಲ್ಎ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ನೀವು ಅಲ್ಲಿಯ ನಿವಾಸಿ, ಒಂದಷ್ಟು ವಿಚಾರಗಳನ್ನ ತಿಳಿಸಬಹುದಾ?
ಹೇಗೆ ಅರೆಸ್ಟ್ ಮಾಡಿದ್ರು, ಎಷ್ಟೊತ್ತಿಗಾಯ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ? ನಂಗ್ಲಿ ಹತ್ರ ಅರೆಸ್ಟ್ ಮಾಡಿದ್ರು ಮೇಡಮ್. ನಮ್ಮ ನಂಗ್ಲಿ ಪೊಲೀಸ್ ಠಾಣೆ ಆರಕ್ಷಕ ಉಪನಿರೀಕ್ಷಕರು ಅರ್ಜುನ್ SR ಗೌಡ ಅವರು ಮತ್ತೆ ಅವರ ಸಿಬ್ಬಂದಿ ವಿಜಯ್ ಮತ್ತೆ ಇನ್ನು ಸಿಬ್ಬಂದಿ ಅವರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಮತ್ತೆ ಇಲ್ಲಿ DYSP ಸಾಹೇಬ್ ನನ್ನು ಕಿಶೋರ್ ಅಂತ ಇದ್ದಾರೆ, ಅವ್ರಿಗೆ ಹಸ್ತಾಂತರ ಮಾಡಿದ್ದಾರೆ. ಮಾಡಿದ ತದನಂತರ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡ್ ಬಂದಿದ್ದಾರೆ ಅಂತ ಮಾಹಿತಿ ಮೇಡಮ್. ಓಕೆ, ಏನು ಮುನಿರತ್ನ ಜೊತೆ ಯಾರ್ಯಾರು ಇದ್ರು, ಅವ್ರು ಯಾವ ಕಡೆ ತೆರಳುತ್ತಾ ಇದ್ರು, ಏನು ಎತ್ತ ಅನ್ನುವಂತ ಮಾಹಿತಿನ ಸಿಗ್ತಾ ಹೇಗೆ? ಇಲ್ಲ ಮೇಡಮ್, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರ ಬರ್ತಿದ್ ಕಾರ್ಯದಲ್ಲಿ ಇನ್ನೂ ಬೇರೆ ಯಾರೋ ಸಂಗಡಿಗರಿದ್ದು ಸರಿಯಾಗಿದ್ದ ಮಾಹಿತಿ ಗೊತ್ತಾಗ್ಲಿಲ್ಲ, ನೋಡ್ಲಿಲ್ಲ. ಬಟ್ ಅವ್ರನ್ನ ಅರೆಸ್ಟ್ ಮಾಡಿದ್ರು ನಂಗ್ಲಿ ಸ್ಟೇಷನ್ ಅಲ್ಲಿ. ಎಷ್ಟು ಗಂಟೆಗೆ ಅರೆಸ್ಟ್ ಮಾಡಿದ್ರು ಕಿಶೋರ್? ಸುಮಾರು 5 ಗಂಟೆ ಹಂಗ ಮ್ಯಾಮ್, 5 ಕಾಲಲ್ಲಿ. 5 ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ. ಹೌದು, ಟೈಮ್ ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ. ಬಟ್ ಅರೆಸ್ಟ್ ಒಂದು 5:15, 5:30 ಒಳಗಡೆ ಅರೆಸ್ಟ್. ಓಕೆ, ಸೊ ಮುನಿರತ್ನ ಅವ್ರ ಜೊತೆ ಬೇರೆ ಯಾರೆಲ್ಲ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇನ್ನೂ ಇಲ್ಲ ನಿಮ್ಗೆ? ಇಲ್ಲ. ಮುನಿರತ್ನ ಅವ್ರನ್ನ ನಾವು ನೋಡಿದ್ವಿ. ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇದಾರಲ್ವಾ, ಅರ್ಜುನ್ SR ಗೌಡ ಅವರು ಮತ್ತೆ ವಿಜಯ್ ಸ್ಟೇಷನ್ ಬೀಟ್ ವಿಜಯ್ ಅವರು ಕರ್ಕೊಂಡ್ ಬರುವಾಗ ಅದು ನೋಡಿದ್ವಿ. ಹೇಗೆ ಪೊಲೀಸ್ ವೆಹಿಕಲ್ ಅಲ್ಲೇ ಕರ್ಕೊಂಡು ಬರ್ತಾ ಇದ್ರಾ ಹೇಗೆ? ಅವ್ರ ವಾಹನದಲ್ಲೇ ಕರ್ಕೊಂಡ್ ಬಂದು ನಮ್ಮ ನಂಗ್ಲಿ ಸ್ಟೇಷನ್ ಇಂದ ಮತ್ತೆ ವಾಹನ ಇದು ಮಾಡಿದ್ರು. ಅಂದ್ರೆ ಏನು ಮುನಿರತ್ನ ಅವರ ವೆಹಿಕಲ್ ಅಲ್ಲೇ ಕರ್ಕೊಂಡು ಬಂದು ನಂಗ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ವೆಹಿಕಲ್ ಎಕ್ಸ್ಚೇಂಜ್ ಮಾಡಿದ್ರಾ? ಹೌದು. ಓಕೆ, ಯಾರ್ಯಾರಿದ್ರು ಪೊಲೀಸ್ ಸಿಬ್ಬಂದಿ? ಅರ್ಜುನ್ ಗೌಡ ಮತ್ತೆ ವಿಜಯ್ ಅವರ? ಹೌದು, ಅರ್ಜುನ್ SR ಗೌಡ PSI, ವಿಜಯ್ PC. ಯಾವ ಕಡೆ ಹೋಗ್ತಾ ಇದ್ರು ಮುನಿರತ್ನ ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದ್ರೂ ಗೊತ್ತಾಗಿದ್ಯಾ ಕಿಶೋರ್? ಇಲ್ಲ ಮೇಡಮ್, ನಂಗ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನೋಡಿದ್ವಿ ನಾವು, ಅವ್ರು ಕರ್ಕೊಂಡ್ ಬರ್ತಿದ್ವಿ. ಅಂದ್ರೆ ನೀವು ಅರೆಸ್ಟ್ ಮಾಡಿದಾಗ ಅವರನ್ನ ನೋಡಿದ್ದ, ಇಲ್ಲ ಸುಮಾರು ಹೊತ್ತು ಮುನಿರತ್ನ ಅವ್ರ ವೆಹಿಕಲ್ ಅಲ್ಲೇ ನಿಂತಿತ್ತಾ ಹೇಗೆ? ಇಲ್ಲ, ಅರೆಸ್ಟ್ ಮಾಡಿ ಕರ್ಕೊಂಡ್ ಬರ್ತಿದ್ದಾಗ ನೋಡಿರೋದು. ಓಕೆ, ಎಸ್, ಥ್ಯಾಂಕ್ ಯು ಕಿಶೋರ್, ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ. ಸದ್ಯಕ್ಕೆ ನಂಗ್ಲಿಯ ನಿವಾಸಿ ಕಿಶೋರ್ ಅವರು ಹೇಳ್ತಾ ಇದ್ರು, ಅರೆಸ್ಟ್ ಮಾಡಿ ಮುನಿರತ್ನ ಅವರನ್ನ ಕರ್ಕೊಂಡು ಬರುವಾಗ ಬಸ್ ಸ್ಟ್ಯಾಂಡ್ ಹತ್ರ ನಾವು ಗಮನಿಸಿದ್ವಿ, ಅವರನ್ನ ಅವರ ವೆಹಿಕಲ್ ಅಲ್ಲೇ ಕರ್ಕೊಂಡು ಬಂದ್ರು ಪೊಲೀಸರು. ಆದ್ರೆ ನಂಗ್ಲಿ ಸ್ಟೇಷನ್ ಬಂದ ಮೇಲೆ ಇಲ್ಲಿಂದ ವೆಹಿಕಲ್ ಅನ್ನ ಚೇಂಜ್ ಮಾಡಿದ್ರು. ಸದ್ಯ ಅವರನ್ನ ಅರ್ಜುನ್ SR ಗೌಡ ಮತ್ತೆ ಅವರ ಸಿಬ್ಬಂದಿ ವಿಜಯ್ ಬಂಧಿಸಿ ಕರ್ಕೊಂಡು ನಂಗ್ಲಿ ಸ್ಟೇಷನ್ ಹತ್ರ ಬಂದಿದ್ದಾರೆ. ಇಲ್ಲಿಂದ ಈಗ DYSP ನಂದಕುಮಾರ್ ಅವರಿಗೆ ಮುನಿರತ್ನ ಅವರನ್ನ ಹಸ್ತಾಂತರ ಮಾಡಿ ಬೆಂಗಳೂರಿಗೆ ಮುನಿರತ್ನ ಅವರನ್ನ ಕರ್ಕೊಂಡು ಬರಲಾಗ್ತಾ ಇದೆ. ನಂಗ್ಲಿ ಠಾಣೆ ಇನ್ಸ್ಪೆಕ್ಟರ್ ಅರ್ಜುನ್ SR ಗೌಡ ಜೊತೆಗೆ ಸ್ಟೇಷನ್ ಬೀಟ್ ಡ್ಯೂಟಿಯಲ್ಲಿದ್ದಂತಹ ವಿಜಯ್ ಅವರು ಮುನಿರತ್ನ ಅವರನ್ನ ಬಂಧಿಸಿದ್ದಾರೆ. ಕೋಲಾರ DYSP ನೇತೃತ್ವದ ತಂಡ ಮುನಿರತ್ನ ಅವರನ್ನ ವೈಯಾಲಿಕಾವಲ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾ ಇದೆ. ಪೊಲೀಸ್ ಕಮಿಷನರ್ ಸೂಚನೆಯ ಮೇರೆಗೆ ಮುನಿರತ್ನ ಅವರನ್ನ ಬಂಧಿಸಲಾಗಿದೆ. ಬಿಜೆಪಿ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ರಾಜರಾಜೇಶ್ವರಿ ನಗರ ಕ್ಷೇತ್ರ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಅಟ್ರಾಸಿಟಿ ಪ್ರಕರಣದಲ್ಲಿ ಮುನಿರತ್ನ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಮುನಿರತ್ನ ಅವರು ಚಲುವರಾಜ್ ಅವರಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದಂತ, ಕೆಟ್ಟ ಕೊಳಕ ಬೈತಾ ಇದ್ದಂತ, ಹೀನಾಯವಾಗಿ ಮಾತನಾಡಿದಂತ ಆಡಿಯೋ ಈಗ ವೈರಲ್ ಆಗ್ತಾ ಇತ್ತು, ಸಾಕಷ್ಟು ವೈರಲ್ ಆಗ್ತಾ ಇತ್ತು. ಇನ್ನು ಅಜ್ಞಾತ ಸ್ಥಳದಿಂದ ಮುನಿರತ್ನ ಅವರು ಮಾತನಾಡಿದ್ರು ಅರೆಸ್ಟ್ ಆಗೋಕ್ಕೂ ಮುಂಚ. ಏನ್ ಮಾತನಾಡಿದ್ರು ಕೇಳಿಸ್ಕೊಳ್ಳೋಣ. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪೊಲೀಸ್ ಇಲಾಖೆಗೂ ಏನು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಕರೆದು ನನ್ನ ಬಗ್ಗೆ ಕೆಲವು ಆರೋಪಗಳು ಮಾಡಿದ್ದಾರೆ. ಈ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. 15 ವರ್ಷಗಳಿಂದ ನನ್ನ ಮೇಲೆ ಯಾವುದೇ ಒಂದು ಗುತ್ತಿಗೆದಾರರಾಗಲಿ ಅಥವಾ ಸಾರ್ವಜನಿಕರಾಗಲಿ ಮುನಿರತ್ನ ಅವೇಚ ಶಬ್ದಗಳಿಂದ ಮಾತನಾಡಿದ್ದಾನೆ ಅಂತಾಗಲಿ ಇವತ್ತವರೆಗೂ ಯಾವುದೂ ಇರಲಿಲ್ಲ. ಏಕಾಏಕಿ ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ, ಇದರ ಫಲಿತಾಂಶ ಬಂದ ಮೇಲೆ ಆವತ್ತಿಂದನೇ ನನ್ನ ಮೇಲೆ ಬಹಳಷ್ಟು ಸಂಚುಗಳನ್ನ ರೂಪಿಸ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿರ್ತಕ್ಕಂಥದ್ದು ಒಂದು ವಿಷಯ. ಏನು ನಿನ್ನೆ ದೂರು ಕೊಟ್ಟಿದ್ದಾನೆ ವ್ಯಕ್ತಿ, ಈ ವ್ಯಕ್ತಿ ಸುಮಾರು 7-8 ವರ್ಷಗಳಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾನೆ.